ನಮ್ಮಯ್ಯ ಅಂತೀನಿ ಬಿಟ್ಬಿಡಿ ಟೀಚರ್. ಪಾಠ ಗೀಟ ನಮ್ ತಲೆಗೆ ಹೋಗಕ್ಕಿಲ್ಲ ಟೀಚರ್. ಇವತ್ತು ಪಾಠ ಹೇಳ್ಕೊಡೋ ಮೂಡ್ ನನ್ಗೂ ಇಲ್ಲ ಕಣ್ರು. ಪಾಠ ಇಲ್ಲ, ಬರೀ ಆಟ. ಬನ್ನಿ ಬನ್ನಿ, ನಿಮ್ ಎಲ್ರಿಗೂ ಮಿಠಾಯಿ ಕೊಡಿಸ್ತೀನಿ. ಮಕ್ಳಿಗೆಲ್ಲ ಮಿಠಾಯಿ ಕೊಡಿ. ನಿಂಗೇನ್ ಬೇಕು? ನನ್ಗೆ ಹೂವ ಬೇಗ ಕೊಡಿ. ಕೊಟ್ಟೆ ಮೇಡಮ್. ಹೂವ ಯಾರ್ದು? ನವಿಲ್ ಯಾರ್ದು? ಪಕ್ಷಿ ವಾಚು. ತಗೋಬಿಡ. ಈಗ ಯಾರ್ಯಾರು ಸ್ಕೂಲಿಗೆ ಬರ್ತೀರಾ? ನಾನ್ ಬರ್ತೀನಿ. ನೀವೆಲ್ಲ ಬರಕಿಲ್ಲ. ಯಾಕೆ? ಅದಕ್ಕೆ ಬರಕಿಲ್ಲ. ಕಾವ್ಯ, ನೀನ್ ಒಂದ್ ಕತೆ ಹೇಳ. ಹೇಳಿ ಟೀಚರ್. ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಆ ರಾಜಂಗೊಬ್ಬ ಪುಟ್ಟು ಮಗ, ನಮ್ ಸತೀಶನ್ ತರ. ರಾತ್ರಿ ನೋಡಿದ್ರೆ ಕಾಣ್ತಾನೆ ಇಲ್ಲ. ಸಡನ್ ಆಗಿ ಬೆನ್ ಮೇಲೆ ಕೈ ಬಂತು. ನೋಡಿದ್ರೆ ದೆವ್ವ. ತಮಾಷೆ ಮಾಡ್ದೆ ಕಣ್ರು. ಹಿಂದೆ ತಿರುಗಿ ನೋಡಿದ್ರೆ ನನ್ ಸತೀಶ. ಒಂದೇ ರಾತ್ರಿ ಅವ್ನ ಮಗ ಅಡಕೆ ಮರದಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾನೆ. ರಾಜನ್ ಬಟ್ಟೆ ಹಾಕೊಂಡಿದ್ದಾನೆ, ಕುದುರೆ ಮೇಲೆ ಬಂದಿದ್ದಾನೆ. ಅದೇ ನಿಮ್ ಊರಲ್ಲಿ ನೀರಿನ ಟ್ಯಾಂಕ್ ಇದೆಯಲ್ಲ, ಅದಕ್ಕಿನ್ನೂ ಎತ್ತರಕ್ಕೆ ಬೆಳೆದ್ಬಿಟ್ಟಿದ್ದಾನೆ. ಹೆಂಗೆ ಅಂದ್ರೆ, ನಾಳೆ ನೀವೆಲ್ಲರೂ ಸ್ಕೂಲಿಗೆ ಬಂದ್ರೆ ಮಾತ್ರ ಮುಂದಿನ ಕತೆ ಹೇಳೋದು. ಏನ್ ಅಕ್ಷರ ನೀನು ನನ್ನ ಜೊತೆಗೆ ಸಿನಿಮಾಗೋ ಮಾಲ್ಗೆ ಬರ್ತೀಯ ಅಂತಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ಯಲ್ಲ. ಶಶಾಂಕ್, ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ, ಹಳ್ಳಿಯೊಂದು ಕಲಿತಾರೆ 100 ಮಾಲು ತೆರೆದಂತೆ.